ಬೆಂಗಳೂರಿನ ಕಡತನಮಲೆ ಬಳಿಯ ಟೋಲ್ ಪ್ಲಾಜಾ ಬಳಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ರೈತರು ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದರು. ಸಮರ್ಪಕ ರಸ್ತೆ ಪಾದಚಾರಿ ಮಾರ್ಗ ಮಾಡದ್ದರಿಂದ ರೈತರಿಗೆ ಸ್ಥಳೀಯ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಮೂಲ ಸೌಕರ್ಯವನ್ನು ನೀಡದೆ ಟೋಲ್ ವಸೂಲಿ ಮಾಡಲಾಗ್ತಾ ಇದೆ. ಅವೈಜ್ಞಾನಿಕ ಹೆದ್ದಾರಿಯಿಂದಾಗಿ ಸಾಕಷ್ಟು ಜನರು ಜೀವ ಕೈ ಕಾಲು ಕಳೆದುಕೊಳ್ಳುವಂತಾಗಿದೆ. ತಕ್ಷಣವೇ ಟೋಲ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು. ಮತ್ತೆ ಈ ಒಂದು ಟೋಲ್ ಏನ್ ಸೆಂಟರ್ ಐತೆ ಇಲ್ಲಿಂದ 5 ಕಿಲೋಮೀಟರ್ ಸುತ್ತಳತೆ ಯಾವ್ಯಾವ ಗ್ರಾಮಗಳು ಬರ್ತವೆ. ಅವ್ರು ಯಾರು ಕೂಡ ಟೋಲ್ ಅನ್ನ ತಗೊಂಬಾರ್ದು ಅಂತ ಹೇಳಿ ಪ್ರಾರಂಭದಲ್ಲಿ ಒಪ್ಕೊಂಡಿದ್ರು. ಆದ್ರೆ ಈಗೇನಾಗೈತೆ, ಪಕ್ಕದಲ್ಲಿರೋ ಮಾಸಂದ್ರದ ತುಣಿ ತಗೊಂತಾರೆ, ಆಮೇಲೆ ಅಪಾರ್ಟ್ಮೆಂಟ್ಗಳು ಎಷ್ಟು ಸರಿ ಅವ್ರಿಗೆ ನಾವು ಕೊಟ್ಟಿರೋ ಹೇಳಿದ್ರು, ಸರ್ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಪಾಸ್ ಕೊಡ್ತೀವಿ, ಅವ್ರದ್ದು ವೋಟ್ ಕಾರ್ಡು ಇಲ್ಲ ಆಧಾರ್ ಕಾರ್ಡ್ ಕೊಟ್ಟರೆ ಕೊಡ್ತೀವಿ ಅಂದ್ರು. ಒಂದಷ್ಟು ದಿನ ಕೊಡೋದು ತಿರ್ಗಾ ರಿನ್ಯೂವಲ್ ಮಾಡದೇ ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆಗೆ ಆಂಬುಲೆನ್ಸ್ VIP ಮತ್ತೆ ಯಾರು ಪಾಸ್ ಇರ್ತಾರೋ ಅವ್ರಿಗೆ ಹೊರಗಡೆಗೆ ಫ್ರೀ ಮಾಡ್ಬೇಕು ಅವರು. ಆದ್ರೂ ಅವ್ರದ್ದು ಫಾಸ್ಟ್ ಕಾರ್ಡ್ ಇಟ್ಟಿರ್ತಾರೆ, ಯಾಕಂದ್ರೆ ಇದೊಂದೇ ಟೋಲ್ ಅಲ್ವಲ್ಲ, ಇನ್ನೆಲ್ಲ ಹೋಗುತ್ತಲ್ಲ, ಅದು ಟಕ್ಕನ್ ಕಟ್ಟಾಗ್ಬಿಡ್ತದೆ. ಅಲ್ಲಿ ಅವ್ರು ಗೊತ್ತಾಗೋದಿಲ್ಲ, ತೆಗೆದಿರ್ತಾನೆ ಅಷ್ಟೇ, ತಾದು ಕಟ್ಟಾಗೋಗ್ತದೆ ಅದರಲ್ಲಿ. ಸೊ ಅದನ್ನ ತೆಗಿಬೇಕು. ಮತ್ತೆ ಇಲ್ಲಿ ಸುತ್ತಮುತ್ತ ಏನು ನಮ್ಮ ಗ್ರಾಮಸ್ಥರಿದ್ದಾರೆ, ಅವ್ರು ಯಾರು ಟೋಲ್ ಕೊಡೋ ಅವಶ್ಯಕತೆ ಇಲ್ಲ. ಕಾನೂನು ಪ್ರಕಾರ ಅವರು ಟೋಲ್ ಫ್ರೀ ಮಾಡಬೇಕು. ಏನಾಗ್ತದೆ ಅಂದ್ರೆ ಗಲಾಟೆ ಮಾಡಿದ್ರೆ ಅಲ್ಲಿ CCTV ಇರ್ತದೆ, ತಾನು ಪೊಲೀಸರು ಕಂಪ್ಲೇಂಟ್ ಮಾಡ್ಕೊಡೋದು, ನಮ್ಮೇಲೆ ಹಲ್ಲೆ ಮಾಡಿದ್ರು, ಡಕಾಯಿತಿ ಮಾಡಿದ್ರು, ಚೈನ್ ಕಿತ್ಕೊಂಡೋದ್ರು ಅನ್ನೋದು ಒಂದು FIR ಮಾಡಿಸುವಂಥದ್ದು. ಮತ್ತೆ ನಾವು ಪೊಲೀಸ್ ಇಲಾಖೆ ಜೊತೆಯಲ್ಲೂ ಕೂಡ ಮಾತಾಡಿದ್ದೀವಿ. ಎಲ್ಲೆಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂದ್ರೆ ಬಹಳ ವೇಗವಾಗಿ ಬರ್ತವೆ ಗಾಡಿಗಳು, ಇದೇನು ಎಕ್ಸ್ಪ್ರೆಸ್ ವೇ ಅಲ್ಲ. ಎರಡು ಕಡೆ ರೋಡ್ ಆಕ್ಚುಲಿ ಬ್ಯಾರಿಕೇಡ್ ಮಾಡಿದ್ರೆ ನಾಯಿ ನರಿ ಜನ ಯಾರು ಬರಲ್ಲ. ಹೆಂಗಂದ್ರೆ ಹೆಂಗ್ ಬರ್ತಾರೆ, ಅಡ್ಡ ರೋಡ್ ಹೋಗ್ತಾರೆ ಅಂತ ಕಡೆಗೆ. ಅಲ್ಲಿ ನಾವು ಎಲ್ಲೆಲ್ಲಿ ಊರುಗಳೈತೆ ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಹಂಪಲ್ಲ, ನೀವು BBMP ನೋಡಿರ್ಬೋದು. ಅಂದ್ರೆ ನಾಗರಿಕರು ಕ್ರಾಸ್ ಮಾಡ್ಬೇಕಾದ್ರೆ ನಡೀತಾರೆ, ಅದು ಒಪ್ಪುತ್ತಾರನೇ ಇರ್ತಾರೆ. ಇದನ್ನ ಹಾಕ್ರಿ ಅಂತೇಳಿ 1000 ಸರಿ ಹೇಳಿದ್ದೀನಿ, ಒಂದೇ ಒಂದು ಹಂಪು ಕೂಡ ಹಾಕಿಲ್ಲ. ಸಿಂಗನಾಯಕನಹಳ್ಳಿವರೆಗೂ ನಾನೇ ಹಾಕ್ಸಿದ್ದೀನಿ ಅದನ್ನ, ಅಲ್ಲಿನ ಮುಂದಕ್ಕೆ ಇವತ್ತವರೆಗೂ ಮಾಡಿಲ್ಲ. ಆವತ್ತು ಡಾಂಬರ್ ಹಾಕ್ದವ್ರು, ಅವರು ಟಾರ್ ಹಾಕ್ದವ್ರು 5-6 ವರ್ಷ ಆಯ್ತಾ? 5-6 ವರ್ಷದಿಂದ ಇವತ್ತವರೆಗೂ ಮರು ಡಾಂಬರೀಕರಣ ಮಾಡಿಲ್ಲ. ನೀವು ನೋಡಿರ್ಬೋದು, ಅಲ್ಲಲ್ಲ ಗುಂಡಿಗಳು ಬಿದ್ದಾವೆ. ಇವತ್ತವರೆಗೂ ಡಾಂಬರ್ ಮಾಡಿಲ್ಲ. ಪ್ರತಿ 3 ವರ್ಷಕ್ಕೊಂದ್ಸರಿ ಅವರು ಡಾಂಬರ್ ಹಾಕ್ಬೇಕು. ಡಾಂಬರ್ ಹಾಕಿಲ್ಲ. ಇದು ನಮಗೆ ಒತ್ತಾಯ ಇರ್ತಕ್ಕಂಥದ್ದು. ಮತ್ತೆ ಯಾರೇ ಇವರ ಅವೈಜ್ಞಾನಿಕವಾದಂತ ರಸ್ತೆ ನಿರ್ಮಾಣದಿಂದ